65 lakhs construction cost ಅಲ್ಲಿ ಇದು 6 feet height ಇದೆ ಗೇಟ್. ಇದು ಆಲ್ಮೋಸ್ಟ್ ಒಂದು 2 ಕಾರ್ ಪಾರ್ಕ್ ಮಾಡ್ಕೊಬಹುದು. ಇಲ್ಲಿ ಕೆಳಗಡೆ 2 BHK ಮನೆ ಇರೋದ್ರಿಂದ ರೆಂಟಲ್ ಪರ್ಪಸ್ಗೆ ಅಂತ. ಅಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಬಹುದು, ಇಲ್ಲೆಲ್ಲ ನಾವು ರಫ್ ಫಿನಿಶಿಂಗ್ ಕೊಟ್ಟಿವಿ ಅಂಡ್ ಟೆಕ್ಸ್ಚರ್ ಪೇಂಟ್ ರಫ್ ಫಿನಿಶಿಂಗ್ ಕೊಟ್ಟಿವಿ. ಫುಲ್ ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ನಿಮ್ದೇ ಇರೋದಲ್ಲ ಮೇಡಮ್? ಹೋಮ್ ಡಿಸೈನ್ ಇಂಟೀರಿಯರ್ ನಮ್ದೇನೆ. ಒಂದು ಕಿಚನ್ ಮತ್ತೆ ಬ್ರೇಕ್ಫಾಸ್ಟ್ ಕೌಂಟರ್ ಸಹ ಇದೆ. ಮತ್ತೆ ಇದೆಲ್ಲ ಪೂರ್ತಿ ಮಾಡರ್ನ್ ಕಿಚನ್. ಶಟರ್ಡ್ ಸ್ಟೋರೇಜ್ ತರ ಇದೆ. ಪೂಜಾ ರೂಮ್ ಡೈಮೆನ್ಷನ್ ಬಂದು 4.5 by 4.5 ಕೊಟ್ಟಿವಿ. ಇಲ್ಲಿ ಒಂದು ಹಾಲ್ ಇದೆ. ಟಿವಿ ಯೂನಿಟ್ ನ ಫುಲ್ ಲ್ಯಾಮಿನೇಟ್ with charcoal back panel finish. ನೆಕ್ಸ್ಟ್ ಇಲ್ಲಿ ಬಂದ್ರೆ ನೋಡ್ತಿರ್ಬೋದು ಒಂದು ರೂಮ್ ಸಹ ಇದೆ. And enter ಆದ ತಕ್ಷಣ you can see a self unit. So coming to the master bedroom, same engineered doors ಜೊತೆಗೆ corner windows ಕೊಟ್ಟಿವಿ. We have two segregations, wet area and dry area. Elevation ಅಲ್ಲಿ brick cladding ಏನು ಯೂಸ್ ಮಾಡಿವೋ ಅದನ್ನೇ ಇಲ್ಲಿ ಕೂಡ ಯೂಸ್ ಮಾಡಿವಿ. So this is basically washing machine space. Okay, walls ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ multipurpose room ಅಂತ ಮಾಡಿ. So gym room ತರನೇ ಯೂಸ್ ಮಾಡ್ಕೊಬಹುದು ಬೇಕಾದ್ರೆ. So usually ಏನಂದ್ರೆ ಬಾಲ್ಕನಿಯಲ್ಲಿ ಲೀಕೇಜ್ ಪ್ರಾಬ್ಲಮ್ ಗೆ ನೀವು ಇದರಲ್ಲಿ ಯಾವ ತರ ಎಲ್ಲ and also ನಮ್ದು ಇನ್ ಹೌಸ್ ಇಂಟೀರಿಯರ್ ಟೀಮ್ ಇರೋದ್ರಿಂದ ನೀವು ಆಲ್ಮೋಸ್ಟ್ 30% ಆಫ್ ದಿ ಕಾಸ್ಟಿಂಗ್ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೇ ಸೇವ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ, ಬೇರೆಯವರು ಮಾಡಿಸ್ಕೋಬಹುದು. ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮೊಂದೇ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು 30-40 ಡೈಮೆನ್ಷನಲ್ಲಿ ಕಟ್ಟಿರೋವಂಥದ್ದು. ಬಟ್ 30-40 ಅನ್ಸಲ್ಲ, ತುಂಬಾ ಒಂಥರ ದೊಡ್ಡ ಸೈಟ್ ಅನಿಸುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರು ಭುವನೇಶ್ವರಿ ನಗರ ಹೆಸರುಘಟ್ಟ ಮೇನ್ ರೋಡ್ ಹತ್ರ ಬರುತ್ತೆ. ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು 65 lakhs ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು. ಅದೇ ನೀವು ಪೂರ್ತಿ ನೋಡ್ಬೋದು, ಎಲ್ಲ ಫುಲ್ ಕಂಪ್ಲೀಟ್ ಆಗಿ 11 monthsಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಇದೆಲ್ಲ ಯಾರು ಡಿಸೈನ್ ಪ್ಲಾನಿಂಗ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಚೆರೀಶ್ ಹೋಮ್ಸ್ ಅವರು ಬಂದ್ಬಿಟ್ಟು ಇದನ್ನು ಪ್ಲಾನ್ ಮಾಡಿರೋವಂಥದ್ದು. ಸೊ ಅವ್ರದ್ದೇ ಓನ್ ಇಂಟೀರಿಯರ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ. ಸೊ ಎಲಿವೇಷನಲ್ಲಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ನಿಮಗೆ ಅಲ್ಲಿ ಬ್ರಿಕ್ ಕ್ಲಾಡಿಂಗ್ಸ್ ಯೂಸ್ ಮಾಡಿದ್ದಾರೆ, ಮತ್ತು ಇಲ್ಲಿ ಸಿಮೆಂಟ್ ಫಿನಿಶ್ ಕ್ಲಾಡಿಂಗ್ಸ್ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ ಬರುತ್ತೆ, ಟೆಕ್ಸ್ಚರ್ ಪೇಂಟ್ ಆಲ್ಮೋಸ್ಟ್ ಬರುತ್ತೆ, ರಾಫ್ಟರ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಒಂದು ಗೇಟ್ ಕೂಡ ನೋಡ್ತಿರ್ಬೋದು. ಇದು G+2.5 ಬರುತ್ತೆ. ಸೊ ಇಂಡಿಪೆಂಡೆಂಟ್ ಹೌಸ್ ಅಂತ ಹೇಳ್ಬೋದು. ಈ ಹೋಮ್ ಇವಾಗ ಯಾವ ಥರ ಇರುತ್ತೆ ನಿಮ್ಗೆ ಫುಲ್ ಟೂರ್ ತೋರಿಸ್ತೀನಿ. ಫುಲ್ ಟೂರ್ ಕೂಡ ನಿಮ್ಗೆ ತೋರಿಸ್ತೀನಿ, ಮತ್ತು ಯಾವ ಥರ ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲ ಫುಲ್ ನೋಡೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಚೆರೀಶ್ ಹ್ಯಾಪಿ ಹೋಮ್ಸ್ ಕಡೆಯಿಂದ ಸಹನಾ ಅಂತ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಇವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ಆರ್ಕಿಟೆಕ್ಟ್, ಫುಲ್ಲಿ ಎಲ್ಲ ಪ್ಲಾನಿಂಗ್ ಎಲ್ಲ ಡಿಸೈನಿಂಗ್ ಎಲ್ಲ ಮಾಡಿರೋವಂಥದ್ದು. ಮೇಡಮ್, ಈ ಬಿಲ್ಡಿಂಗು ಎಷ್ಟು ಬಡ್ಜೆಟಲ್ಲಿ ಕನ್ಸ್ಟ್ರಕ್ಟ್ ಆಗಿರೋವಂಥದ್ದು? ಇದನ್ನ ಎಕನಾಮಿಕಲ್ ಬಜೆಟಿಂಗ್ ಮಾಡಬೇಕು ಅಂತ 65 lakhsಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 65 lakhs ಕನ್ಸ್ಟ್ರಕ್ಷನ್ ಆಗಿದೆ. ಓಕೆ, ಸೊ ಇವಾಗ ಎಲಿವೇಷನ್ ಯಾವ ಥರ ಪ್ಲಾನಿಂಗ್ ಮಾಡಿದ್ದೀರಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಸೊ ಈ ಎಲಿವೇಷನ್ನು ನೀವು ನೋಡ್ತಾ ಇದ್ರೆ ಮಿನಿಮಲ್ ಕಾಸ್ಟಿಂಗ್ ಎಲಿಮೆಂಟ್ಸ್ ಯೂಸ್ ಮಾಡಿ, ಬಟ್ ತುಂಬ ಗ್ರ್ಯಾಂಡ್ ಆಗಿ ಬಂದಿದೆ. ಈ ಗೇಟ್ಸ್ ಎಲ್ಲ MS ಫಿನಿಶ್ ವಿತ್ ಮಧ್ಯದಲ್ಲಿ ಲ್ಯಾಮಿನೇಟ್ ರಾಫ್ಟರ್ಸ್ ತರ ಹಾಕಿವಿ. ಮೇಲ್ಗಡೆಗೆ ಬಂದ್ರೆ ಇದೆಲ್ಲ ಸಿಮೆಂಟ್ 2x2 ಸಿಮೆಂಟ್ ಕ್ಲಾಡಿಂಗ್ ತರ ಯೂಸ್ ಮಾಡಿವಿ. ಆ ಕಡೆ ಎಲ್ಲ ಬಾಲ್ಕನಿ ಅಂಡ್ ದ ಟಾಲ್ ಎಲಿಮೆಂಟ್ಸ್ ಎಲ್ಲ ಟೆಕ್ಸ್ಚರ್ಡ್ ಪೇಂಟ್ ಅಂಡ್ ಬೇ ವಿಂಡೋನ ಹೈಲೈಟ್ ಮಾಡೋದಕ್ಕೋಸ್ಕರ ಅಲ್ಲಿ ಬ್ರಿಕ್ ಕ್ಲಾಡಿಂಗ್ ತರ ಯೂಸ್ ಮಾಡಿದ್ದೀರಾ. ಓಕೆ, ಸೊ ಇವಾಗ ಕೂಡ ಒಳಗೆ ಹೋಗೋಣ, ಯಾವ ಥರ ಇದೆ ಪ್ಲಾನಿಂಗ್ ಮಾಡೋಣ. ಸೊ ನಿಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಎಂಟ್ರೆನ್ಸ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತಾ ಅಥವಾ ಯಾವ ಥರ? ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಸೊ ಒಳಗೆ ಹೋಗೋಣ, ಯಾವ ಥರ ಇದೆ ಮೇಡಮ್. ಸೊ ಗೇಟು ಎಷ್ಟು ಹೈಟ್ ಬರುತ್ತೆ? ಇದು 7 feet ಇದೆ. ಇದು 6 feet ಹೈಟ್ ಇದೆ ಗೇಟ್. ಓಕೆ, ಸೊ ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ನಮಗೊಂದು ಯೂಜ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಸೊ ಕಂಪ್ಲೀಟ್ಲಿ ನೋಡ್ತಿರ್ಬೋದು, ಆಲ್ಮೋಸ್ಟ್ ಒಂದು 2 ಕಾರ್ ಪಾರ್ಕ್ ಮಾಡ್ಕೊಬೋದು, ಒಂದು 10 2 wheeler ಕೂಡ ಪಾರ್ಕ್ ಮಾಡ್ಬೋದು. ಸೊ ಇದು ಎಷ್ಟು ಡೈಮೆನ್ಷನ್ ಬರುತ್ತೆ? ಉದ್ದ ಬಂದು ನಿಮಗೆ 14 feet ಬರುತ್ತೆ. 14 feet ಮೇನ್ಲಿ ಬಿಕಾಸ್ ಒಂದು ಮೀಡಿಯಂ ಕಾರ್ನ ಪಾರ್ಕ್ ಮಾಡ್ಲಿಕ್ಕೋಸ್ಕರ. ಅಗಲ ಬಂದು ದಿಸ್ ವುಡ್ ಬಿ ಅಬೌಟ್ 22 feet. 22 feet. ಸೊ 2 ಕಾರ್ ವಿತ್ 2 wheelers ಆರಾಮಾಗಿ ಪಾರ್ಕ್ ಮಾಡಿ. ಇದು ಸ್ವಲ್ಪ ಸ್ಲ್ಯಾಂಟ್ ಆಗಿ ಕೊಟ್ಟಿದ್ದೀರಲ್ಲ? ಏನಾಗುತ್ತೆ, ನಾವು ಯೂಶುವಲಿ ರೋಡ್ ಲೆವೆಲ್ ಇಂದ ಮನೇನ 1.5 feet ಮೇಲಕ್ಕೆ ತಗೊಂತೀವಿ, ಬಿಕಾಸ್ ಇನ್ ಕೇಸ್ ಆಫ್ ಎನಿ ವಾಟರ್ ಸ್ಟ್ಯಾಕಿಂಗ್ ಅಲ್ಲ ರೈನಿ ಸೀಸನ್ ಅಲ್ಲಿ ಆದ್ರೆ ಅಂತ ಅಂದ್ಬಿಟ್ಟು ಈ ಸ್ಲೋಪ್ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಹೈಟ್ ಕವರ್ ಅಪ್ ಮಾಡೋದಕ್ಕೆ ಕೊಡ್ತೀವಿ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವ ಥರ ಟೈಲ್ಸ್ ಎಲ್ಲ ಯೂಸ್ ಮಾಡಿರೋದು ಇದಕ್ಕೆ? ಇದು ನಾರ್ಮಲ್ 2x2 ಟೈಲಿಂಗ್ ಫಿನಿಶ್ ಇದೆ. ರಫ್ ಫಿನಿಶ್ ಕೊಡ್ತೀವಿ ಇದು ಯೂಶುವಲಿ, ಯಾಕೆಂದ್ರೆ ಆಚೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಎಷ್ಟು ಪಿಲ್ಲರ್ಸ್ ಬರುತ್ತೆ ಟೋಟಲ್ ಇಲ್ಲಿ? ಇದು ಟೋಟಲ್ ಯೂಶುವಲಿ ದೇರ್ ಶುಡ್ ಬಿ ಈವನ್ ನಂಬರ್ ಆಫ್ ಪಿಲ್ಲರ್ಸ್ ಅಕಾರ್ಡಿಂಗ್ ಟು ವಾಸ್ತು ಅಂತಾರಲ್ಲ, ಅದರಿಂದ ಇಲ್ಲಿ 12 ಪಿಲ್ಲರ್ಸ್ ಕೊಟ್ಟಿದ್ದೀವಿ. 12 ಪಿಲ್ಲರ್ಸ್ ಕೊಟ್ಟಿದ್ದೀರಾ. ಸೊ ಎಲ್ಲ ವಾಸ್ತು ಪ್ರಕಾರ ಪ್ಲಾನ್ ಮಾಡಿ ಕಟ್ಟಿದ್ದೀರಾ.
ನೆಕ್ಸ್ಟ್ ಇಲ್ಲಿ ವಾಲ್ಗೆಲ್ಲ ಯಾವ ಥರ ಇಟ್ಕೊಟ್ಟಿದ್ದೀರಾ ನೀವು ಪ್ರಾವಿಷನ್ಸ್? ಈ ವಾಲ್ ಕೂಡ ಟೈಲ್ಸೇನೆ ಬಟ್ ವಿತ್ ಗ್ರಾನೈಟ್ ಫಿನಿಶ್ ಕೊಟ್ಟಿದ್ದೀವಿ. ಗ್ರಾನೈಟ್ ಫಿನಿಶ್ ಕೊಟ್ಟಿದ್ದೀರಾ? ಓಕೆ. ಸೊ ಇಲ್ಲಿ ಕೂಡ ನಿಮಗೆ ಎಲೆಕ್ಟ್ರಿಕ್ ಕೂಡ ಒಂದು ಗಾಡಿ ಏನೋ ಇದ್ರೆ ಅದು ಕೂಡ ಒಂದು ಸಪ್ಲೈ ಕೊಟ್ಟಿದ್ದಾರೆ. ಸಿಮೆಂಟ್ ಎಲ್ಲ ಯಾವ್ದು ಯೂಸ್ ಮಾಡಿರೋವಂಥದ್ದು ಇದು? ಸೊ ಸಿಮೆಂಟು ನಾವು ಯೂಶುವಲಿ ಮಿಡ್ಡಲ್ಲಿ ಹೈಯರ್ ರೇಂಜ್ ಹೋಗ್ತೀವಿ. ACC ಸಿಮೆಂಟ್ ಯೂಸ್ ಮಾಡೀವಿ. ACCನಲ್ಲೂ ವೇರಿಯಸ್ ಗ್ರೇಡ್ಸ್ ಬರುತ್ತೆ ಬಟ್ ಇಟ್ ಇಸ್ ದಿ ಬೆಸ್ಟ್. ಆ್ಯಂಡ್ ಸ್ವಿಚ್ ಬೋರ್ಡ್ಸ್ ಎಲ್ಲ ಬಂದು ಲಿಶಾ ಕಂಪನಿದು ಯೂಸ್ ಮಾಡೀವಿ. ಓಕೆ. ಸೊ ಅದ್ರ ವ್ಯಾರಂಟಿ ಕೂಡ ಜಾಸ್ತಿ ಇರುತ್ತೆ ಅದರಿಂದ. ವಯರ್ಸು ಅದೆಲ್ಲ ವಯರ್ಸ್ ಎಲ್ಲ ಪಾಲಿಕ್ಯಾಪ್ ಬರುತ್ತೆ. ಓಕೆ. ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲೊಂದು ಗ್ಯಾಸ್ ಕನೆಕ್ಷನ್ ಇಲ್ಲಿಂದಾನೇ ಒಂದು ಪ್ರಾವಿಷನ್ ಕೊಟ್ಟಿದ್ದೀರಾ. ಮತ್ತೆ ಇಲ್ಲಿ ಟ್ಯಾಂಕ್ ಬರುತ್ತಲ್ಲ? ಸಂಪ್ ಬರುತ್ತೆ. ಎಷ್ಟು ಲೀಟರ್ಸ್ ಬರುತ್ತೆ ಟೋಟಲ್? ಸಂಪು G+2.5 ಡ್ಯೂಪ್ಲೆಕ್ಸ್ 3040ಗೆ 8,000 ಲೀಟರ್ಸ್ ಕೊಡ್ತಾರೆ. 8,000 ಲೀಟರ್ಸ್ ಕೊಟ್ಟಿದ್ದೀರಾ. ಸೊ ಸೆಟ್ ಪ್ಯಾಕ್ ಏನಾದ್ರು ಬಿಟ್ಟಿದ್ದೀರಾ? ಸೆಟ್ ಪ್ಯಾಕು ಇಲ್ಲಿ ಕೆಳಗಡೆ 2 BHK ಮನೆ ಇರೋದ್ರಿಂದ ರೆಂಟಲ್ ಪರ್ಪಸ್ಗೆ ಅಂತ ಇಲ್ಲಿ 3 ಫೀಟ್ ಕೊಟ್ಟಿದ್ದೀವಿ. ಬಟ್ ಮೇಲ್ಗಡೆ ಎಲ್ಲ 2 ಫೀಟ್ ತಗೊಂಡಿದ್ದೀವಿ. ಓಕೆ. ಸೊ ಇದು ರೆಂಟಲ್ ಪರ್ಪಸ್ ಮನೆ ಬರುತ್ತೆ. ಇದು ಕೂಡ ನೋಡ್ತಿರ್ಬೋದು. ಸೊ ಮೇಲ್ಗಡೆ ಓನರ್ ಮನೆ ಬರುತ್ತೆ. ಓಕೆ. ಇಲ್ಲಿ ಕೂಡ ಒಂದು ಇದು ಟ್ಯಾಪ್ ಪ್ರೊವಿಷನ್ ಕೊಟ್ಟಿದ್ದೀರಾ, ಅಲ್ಲೊಂದು ಟ್ಯಾಪ್ ಪ್ರೊವಿಷನ್ ಕೊಟ್ಟಿದ್ದೀರಾ. ಸೊ ಇದೆಲ್ಲ ಫುಲ್ ಸೇಫ್ಟಿ ಗ್ರಿಲ್ಸ್ ಕೂಡ ಹಾಕಿದ್ದಾರೆ. ಅಲ್ಲೂ ಒಂದು ಸೇಫ್ಟಿ ಗ್ರಿಲ್ ಹಾಕಿದ್ದೀರಾ. ಸೊ ನೆಕ್ಸ್ಟು ಇಲ್ಲಿ ನೋಡೋಣ ಬನ್ನಿ. ಗ್ರೌಂಡಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಯಾವ್ದು ಬರುತ್ತೆ? ಇದು ಲಪೋತ್ರ ಗ್ರಾನೈಟ್ ಫಿನಿಶ್. ಎಷ್ಟು ಥಿಕ್ನೆಸ್ ಬರುತ್ತೆ ಇದು? ಸೊ ಯೂಶುವಲಿ ಏನು ಮಾಡ್ತೀವಿ, ಅಗಲ ಬಂದು ಇದು 3.5 ಫೀಟ್ ಕೊಡ್ತೀವಿ. ಎಂಟ್ರೆನ್ಸ್ ಸ್ಟೇರ್ಕೇಸ್ ಆಗಿರೋದ್ರಿಂದ ಶಿಫ್ಟಿಂಗಿಗೆ ಹೆಲ್ಪ್ ಆಗಲಿ ಅಂತ. ಉದ್ದ ಬಂದು ಫಿನಿಶಿಂಗ್ ಸೇರಿಸಿ ನಿಮಗೆ 1 ಫೀಟ್ ಬರುತ್ತೆ. 1 ಫೀಟ್ ಬರುತ್ತೆ. ಥಿಕ್ನೆಸ್ ಬಂದು 1.5 ಇಂಚ್ ಬರುತ್ತೆ. 1.5 ಇಂಚ್ ಬರುತ್ತೆ. ಸೊ ಆರಾಮಾಗಿ ಸ್ಪೇಸ್ ಕೂಡ ಇದೆ. ಸೊ ಇವಾಗ ಕೂಡ ಮೇಲ್ಗಡೆ ಹೋಗ್ತಿರ್ಬೋದು ನಾವು. ಇಲ್ಲಿ ಕೂಡ ನೋಡ್ತಿರ್ಬೋದು ಎಕ್ಸ್ಟ್ರಾ ಪೇಂಟ್ ಬರುತ್ತೆ. ಸೊ ಮೇಲ್ಗಡೆ ಕೂಡ ಹೋಗೋಣ ಬನ್ನಿ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲೆಲ್ಲ ನಾವು ರಫ್ ಫಿನಿಶಿಂಗ್ ಕೊಟ್ಟಿವಿ ಆ್ಯಂಡ್ ಟೆಕ್ಸ್ಚರ್ ಪೇಂಟು ರಫ್ ಫಿನಿಶಿಂಗ್ ಕೊಟ್ಟಿವಿ ಬಿಕಾಸ್ ದಿಸ್ ಇಸ್ ಮೇಂಟೆನೆನ್ಸ್ ಫ್ರೆಂಡ್ಲಿ. ಸೊ ಇದು ವಾಟರ್ ಇದು ಏನೋ ಪ್ರಾಬ್ಲಮ್ ಆಗಲ್ಲ. ಎಕ್ಸಾಕ್ಟ್ಲಿ. ಸ್ಕಿಡ್ ಆಗೋದು ಅವೆಲ್ಲ ಪ್ರಾಬ್ಲಮ್ಸ್ ಇರಲ್ಲ. ಸೊ ಈ ಕಡೆ ಎಲ್ಲ ಫುಲ್ ಎಂಟಿ ಬರುತ್ತೆ. ಇಲ್ಲಿ ನೋಡಿದ್ರೆ ಮೇಲ್ಗಡೆ ಕೂಡ ಗ್ಲಾಸ್ ಏನಾದ್ರು ಪ್ರೊವೈಡ್ ಮಾಡಿದ್ರಾ ಅಲ್ಲಿ? ಅದು ಗ್ರಿಲ್ ವಿತ್ ಇದು ಟಫ್ ಅಂಡ್ ಗ್ಲಾಸ್ ಪ್ರೊವೈಡ್ ಮಾಡಿದೀವಿ. ಓಕೆ. ಸೊ ದಟ್ ಮಳೆ ನೀರು ಅವೆಲ್ಲ ಅವಾಯ್ಡ್ ಆಗುತ್ತೆ ಅಂತ. ಓಕೆ. ಸೊ ಇವಾಗ ಮನೆ ಒಳಗೆ ಹೋಗೋಣ. ಇದು ಓನರ್ ಮನೆ ಆಗುತ್ತೆ. ಕೆಳಗಡೆ ರೆಂಟಲ್ ಫ್ಲೋರ್ ಕೂಡ ನೋಡಿದ್ವಿ. ಕೆಳಗಡೆ ರೆಂಟಲ್ 2 BHK 1 BHK ಇದೆ? 2 BHK ಬಂದಿದೆ. ಓಕೆ. ಸೊ ಇವಾಗ ಎಂಟ್ರೆನ್ಸ್ ನೋಡ್ತಿರ್ಬೋದು. ಡೋರ್ ಎಲ್ಲ ಯಾವ್ದ್ರಲ್ಲಿ ಮಾಡಿರೋದು ಅಂತ? ಇದೆಲ್ಲ ಟೀಕ್ ಫಿನಿಶ್ ಫ್ರೇಮ್ ವರ್ಕ್ ಅಂಡ್ ಡೋರ್ಸ್ ವಿತ್ ಇದೆಲ್ಲ ಕಸ್ಟಮೈಸ್ಡ್ ಹ್ಯಾಂಡಲ್ಸ್ ಬರುತ್ತೆ. ಸ್ಪೆಷಲ್ ಫಿನಿಶ್ ಹ್ಯಾಂಡಲ್ಸ್ ಅಂತ ಅಂದ್ಬಿಟ್ಟು. ಅಂಡ್ ಇಲ್ಲೆಲ್ಲ ಇದು ಮಾರ್ಬಲ್ ಫಿನಿಶ್ ಕೊಟ್ಟಿದ್ದೀವಿ. ಎಕ್ಸ್ಟೀರಿಯರ್ ಮಾರ್ಬಲ್ ಫಿನಿಶ್. ಸೊ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬೀಮ್ ಬಂದಿರೋದ್ರಿಂದ ಅದನ್ನ WPC ಪ್ಯಾನಲ್ಸ್ ಮೂಲಕ ಕವರ್ ಮಾಡಿವಿ. ಸೊ ಲುಕ್ ಪರ್ಪಸ್ಗೆ ಒಂಥರ ರಿಚ್ ಲುಕ್ ಬರುತ್ತೆ. ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಸೊ ಮನೆ ಒಳಗೆ ಕೂಡ ಹೋಗೋಣ. ಮನೆ ಒಳಗೆ ಓಪನ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಹಂಗೆ ಸೂಪರ್ ಆಗಿ ಕಾಣ್ತಿದೆ. ಆಕ್ಚುಲಿ ಫುಲ್ ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ನಿಮ್ದೇ ಇರೋದಲ್ಲ ಮೇಡಮ್? ಇಂಟೀರಿಯರ್ ನಮ್ದೇನೆ. ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಎಂಟರ್ ಆದ ತಕ್ಷಣ ನಿಮಗೆ ಸ್ಟೇರ್ಕೇಸ್ ಕೆಳಗಡೆ ಕಾಣಿಸುತ್ತೆ. ಅದರಿಂದ ಅದನ್ನ ಆ ಸ್ಪೇಸ್ ಅನ್ನು ಯೂಸ್ ಮಾಡ್ಕೊಂಡು ವಿ ಹ್ಯಾವ್ ಕ್ರಿಯೇಟೆಡ್ ಅ ಫೀಚರ್ ಎಲಿಮೆಂಟ್ ಕೈಂಡ್ ಆಫ್ ಥಿಂಗ್. ಓಕೆ. ಗಾರ್ಡನ್ ತರ ಓಕೆ. ಸೊ ಎಂಟ್ರೆನ್ಸ್ ಅಲ್ಲಿ ಬಂದಿದ ತಕ್ಷಣ ನಾವು ನೋಡ್ತಿರ್ಬೋದು ಇಲ್ಲೊಂದು ಇದೊಂದು ಇದೆ ಪಾರ್ಟಿಷನ್ ಏರಿಯಾ. ಸೊ ಪಾರ್ಟಿಷನ್ ಏರಿಯಾ ಯಾವ ತರ ಪ್ಲಾನ್ ಮಾಡಿದ್ದೀರಾ ಅದ್ರ ಬಗ್ಗೆ? ಸೊ ಇದು ಪಾರ್ಟಿಷನ್ ಆಸ್ ವೆಲ್ ಆಸ್ ಸ್ಟೋರೇಜ್ ಆಗಲಿ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡೀವಿ. ಇದು ಕೆಳಗಡೆ ಇದನ್ನ ಇದು ಇದ್ರ ತರ ಮಡ್ ರ್ಯಾಕ್ ತರ ಯೂಸ್ ಮಾಡ್ಕೊಂಡಿವಿ. ಮಡ್ ರ್ಯಾಕ್ ಅಂತ ಅಂದ್ರೆ ಛತ್ರಿ ಆ ಥರದ್ದೆಲ್ಲ ಏನಿದ್ರು ಸ್ಟೋರ್ ಮಾಡ್ಕೊಂಡ್ಬಿಡ್ಬೋದು. ಅಂಡ್ ಆಲ್ಸೋ ಇದ್ರ ಮೇಲ್ಗಡೆ ಈ ಇದ್ರದ್ದು MS ರಾಡ್ಸ್ ಅನ್ನು ಯೂಸ್ ಮಾಡ್ಕೊಂಡು ಒಂದು ಫೀಚರ್ ಎಲಿಮೆಂಟ್ ತರ ಕ್ರಿಯೇಟ್ ಮಾಡಿದ್ದೀವಿ. ಓಕೆ. ಆ ಕಡೆ ಸ್ಟೋರೇಜ್, ಈ ಕಡೆ ಸ್ಟೋರೇಜ್ ಇದೆ. ಸೊ ನೆಕ್ಸ್ಟ್ ಈ ಕಡೆ ಒಂದು ಬರ್ತಾ ನೋಡ್ತಿರ್ಬೋದು ಒಂದು ಕಿಚನ್ ಮತ್ತೆ ಬ್ರೇಕ್ಫಾಸ್ಟ್ ಕೌಂಟರ್ ಸಹ ಇದೆ. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಯಾವ ಥರ ಪ್ಲಾನ್ ಮಾಡಿದ್ದೀರಾ ಇದರಲ್ಲಿ? ಸೊ ಬ್ರೇಕ್ಫಾಸ್ಟ್ ಕೌಂಟರು ಇದು 3x5 ಫೀಟ್ ಇದೆ. ಇದು ಕ್ವಾರ್ಟ್ಸ್ ಫಿನಿಶ್ ಕೊಟ್ಟಿವಿ ಟು ಮ್ಯಾಚ್ ವಿತ್ ದಿ ಕಿಚನ್. ಇಲ್ಲಿ 2 ಪೀಪಲ್ ಸೀಟಿಂಗ್ ತರ ಇದೆ. ಅಂಡ್ ಬ್ರೇಕ್ಫಾಸ್ಟ್ ಕೌಂಟರ್ ಈ ಕಡೆ ಕಿಚನ್ ಸೈಡ್ ನೋಡಿದ್ರೆ ನೀವು ಯು ಹ್ಯಾವ್ ಸ್ಟೋರೇಜ್ ಪ್ಲೇಸ್ ಆಸ್ ವೆಲ್. ಓಕೆ. ಈ ಕಡೆ ಸ್ಟೋರೇಜ್ ಪ್ಲೇಸ್ ತರ ಬರುತ್ತೆ. ಮತ್ತೆ ಈ ಕಡೆ ಲೈಟಿಂಗ್ಸ್ ಇಂಟೀರಿಯರ್ಸ್ ಎಲ್ಲ ಓನ್ ನಮ್ದೇನೆ. ಆದಷ್ಟು ಇಲ್ಲಿ ಲ್ಯಾಮಿನೇಟ್ ಫಿನಿಶ್ ಕೊಟ್ಟಿವಿ. ಇಟ್ ಗಿವ್ಸ್ ಅ ರಿಚ್ ಲುಕ್ ಟು ಇಟ್. ಓಕೆ. ಸೂಪರ್ ಆಗಿ ಕೊಟ್ಟಿದ್ದಾರೆ ಲೈಟಿಂಗ್ಸ್ ಎಲ್ಲ. ಮತ್ತೆ ಇದೆಲ್ಲ ಪೂರ್ತಿ ಮಾಡರ್ನ್ ಕಿಚನ್ ಬರುತ್ತೆ. ಇದು ಮಾಡರ್ನ್ ಕಿಚನ್ ವಿತ್ ಆಕ್ರಿಲಿಕ್ ಫಿನಿಶ್ ಬರುತ್ತೆ. ಸೊ ಇದರಲ್ಲಿ ಕ್ವಾಡ್ಸ್ ಅದೆಲ್ಲ ಯೂಸ್ ಮಾಡಿರೋದು. ಇದೆಲ್ಲ ಥಿಕ್ನೆಸ್ ಎಷ್ಟು ಬರುತ್ತೆ? ಅದನ್ನ ಕ್ವಾಡ್ಸ್ ಕೌಂಟರ್ ಟಾಪ್ ಬರುತ್ತೆ. ಈ ಕ್ವಾಡ್ಸ್ ಥಿಕ್ನೆಸ್ ಬಂದು ನಿಮಗೆ ಅಬೌಟ್ 12 mm ಬರುತ್ತೆ. ಅಂಡ್ ಅದ್ರ ಮೇಲ್ಗಡೆ 14 mm ಈ ತರ ನಾಚ್ ತರ ಕೊಡ್ತೇವೆ. ಮೇನ್ಲಿ ಏನಕ್ಕೆ ಅಂದ್ರೆ ಇದನ್ನೆಲ್ಲ ವಾಶ್ ಎಲ್ಲ ಮಾಡಿದ್ರೆ ನೀರು ಆಚೆ ಫ್ಲೋ ಆಗದಲ್ಲ ಇರಲಿ ಅಂತ. ಆಮೇಲೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ. ಜಾಗ್ವಾರ್ ಅಂಡ್ ಸೆಂಚುರಿ ಎರಡರದ್ದು ಕಾಂಬಿನೇಷನ್. ಸೊ ಅಲ್ಲಿ ಯಾವ ತರ ವಿಂಡೋಸ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋಂಥದ್ದು? ಸೊ ಇದು ಬಂದು UPVC ವಿಂಡೋ ವಿತ್ ಗ್ರಿಲ್ ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿವಿ ವಿತ್ ನೆಶ್ ಇದು ಮಸ್ಕಿಟೋ ನೆಶ್ ಕೂಡ ಕೊಟ್ಟಿವಿ. ಅಂಡ್ ಇದು ನೋಡಿದ್ರೆ ನೀವು ಶಟರ್ಡ್ ಸ್ಟೋರೇಜ್ ತರ ಇದೆ. ಓಕೆ.
ಸೊ ಅಲ್ಲಿ ಕೂಡ ಸ್ಟೋರೇಜ್ ಮಾಡ್ಬೋದು. ಇಲ್ಲಿ ಫ್ರಿಡ್ಜಿಗೆ ಒಂದು ಪ್ರಾವಿಷನ್ ಮಾಡಿದ್ದೀರಾ. ಯಾ ಸೊ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿಲ್ಲ, ವೆಲ್ ಪ್ಲಾನ್ ಆಗಿ ಮಾಡಿದ್ದೀರಾ. ಸೊ ಕಿಚನ್ ಏರಿಯಾ ಎಷ್ಟು ಡೈಮೆನ್ಷನ್ ಬರ್ಬೋದು ಟೋಟಲ್? ಕಿಚನ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 10x9 ಇದೆ. 10x9 ಬರುತ್ತೆ. Yeah. ಓಕೆ, ಈವನ್ ಪೇಂಟ್ ಕೂಡ ನೋಡ್ತಿರ್ಬೋದು ಮ್ಯಾಚ್ ಮಾಡಿದ್ದಾರೆ. ಸೊ ಇಲ್ಲಿ ಬೀಮ್ ಏನಾದ್ರು ಬಂದಿತ್ತಾ? ಹಾ, ಇಲ್ಲಿ ಮಧ್ಯದಲ್ಲಿ ಬೀಮ್ ರನ್ ಆಗಿತ್ತು. ಸೊ ಆ ಬೀಮ್ನೇ ಲ್ಯಾಮಿನೇಟ್ ಫಿನಿಶ್ ಕೊಟ್ಬಿಟ್ಟು ಅದನ್ನೇ ಒಂದು ಫೀಚರ್ ಎಲಿಮೆಂಟ್ ತರ ಮಾಡಿವಿ. ಓಕೆ, ಸೊ ಮೇಲ್ ನೋಡಿದ್ರು ಅದು ಒಂಥರ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಬಂದ್ರೆ ಪೂಜಾ ಯೂನಿಟ್. ಯಾ, ಪೂಜಾ ರೂಮ್ ಡೈಮೆನ್ಷನ್ ಬಂದು 4.5 by 4.5 ಕೊಟ್ಟಿದ್ವಿ. ಇಬ್ರು ಪಕ್ಕ ಕುತ್ಕೊಂಡು ಪೂಜೆ ಮಾಡೋ ರೀತಿನಲ್ಲಿ. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಎಲಿಮೆಂಟ್ ಅಂದ್ರೆ ಅಲ್ಲಿ CNC ಕಟಿಂಗ್ ವಿತ್ ಬ್ಯಾಕ್ ಪ್ಯಾನಲ್ ಎಲ್ಲ CNC ಕಟಿಂಗ್ ಕೊಟ್ಟಿವಿ. ಮೇಲ್ಗಡೆನೂ CNC ಕಟಿಂಗ್ ವಿತ್ ಲೈಟಿಂಗ್ ಕೊಟ್ಟಿವಿ. ವಿತ್ ಲೈಟಿಂಗ್ ಕೊಟ್ಟಿದ್ದೀರಾ. ಸೊ ಇದೆಲ್ಲ ವಾಸ್ತು ಪ್ರಕಾರವಾಗಿ ಎಲ್ಲ ವಾಸ್ತು ಪ್ರಕಾರ ಪ್ಲಾನ್ ಆಗಿದೆ. ನೆಕ್ಸ್ಟ್ ಮಾಡ್ತಿರ್ಬೋದು ಡೈನಿಂಗ್ ಏರಿಯಾ ಬರುತ್ತೆ. ಸೊ ಡೈನಿಂಗ್ ಏರಿಯಾ ಎಷ್ಟು ಡೈಮೆನ್ಷನ್ ಬರುತ್ತೆ? ಡೈನಿಂಗ್ ಏರಿಯಾ ಅಪ್ರಾಕ್ಸಿಮೇಟ್ಲಿ 9x8 ಬರ್ತದೆ. 9x8 ಬರುತ್ತೆ. ಓಕೆ, ನೆಕ್ಸ್ಟ್ ಬಂದ್ರೆ ಇಲ್ಲಿ ಇದು ಯಾವ ತರ ಮಾಡಿ? ಸೊ ಇದೇನಾಗ್ತಾ ಇತ್ತು, ಪೂಜಾ ರೂಮ್ ಹಿಂದ್ಗಡೆ ಸ್ಪೇಸ್ ಇತ್ತಲ್ಲ, ಅದನ್ನೇ ಒಂದು ಕ್ರಾಕರಿ ಯೂನಿಟ್ ಆಗಿ ಕ್ರಿಯೇಟ್ ಮಾಡಿವಿ. ಈ ಕ್ರಾಕರಿ ಯೂನಿಟ್ ಬಂದು ಲ್ಯಾಮಿನೇಟ್ ಫಿನಿಶ್ ವಿತ್ ಟಿಂಟೆಡ್ ಗ್ಲಾಸ್, ಅಲ್ಯೂಮಿನಿಯಂ ಫ್ರೇಮ್ ಜೊತೆ. LED ಬೇಕಾದ್ರೆ ಹಾಕೋಬಹುದು, ಇಲ್ಲ ಅದು ಆಪ್ಷನಲ್ ಬರುತ್ತೆ. ಸೊ ಇಲ್ಲಿ ಕೂಡ ನೋಡಬಹುದು ಚೆರಿಶ್ ಹ್ಯಾಪಿ ಹೋಮ್ಸ್ ಅವ್ರದ್ದು ಇದು ಆಂಪರ್ಸ್ ಕೂಡ ಇದೆ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಒಂದು ಯುಟಿಲಿಟಿ ಪ್ರೊವೈಡ್ ಮಾಡಿರಲ್ಲ. ಯಾ, ಇದು ಒಂದು ಯುಟಿಲಿಟಿ ಸ್ಪೇಸ್. ಇಲ್ಲಿ ಮೇನ್ಲಿ ಒಂದು ಸಿಂಕ್ ಇದೆ ಅಂಡ್ ಜಾನಿಟರಿ ಯೂನಿಟ್ ತರ ಇದೆ. ಅಲ್ಲೊಂದು ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಈ ವಿಂಡೋಸ್ ಎಲ್ಲ ಎಷ್ಟು ಹೈಟ್ ಬಂದಿದೆ? ಬೇಸಿಕಲಿ ವಿಂಡೋಸ್ ಬಂದು ವಿಂಡೋ ಹೈಟ್ಸ್ ನಿಮಗೆ ಸಿಲ್ ಹೈಟ್ ಬಂದು 1.5 feet ಕೊಡ್ತೀವಿ. ಲಿಂಟಲ್ ಬಂದು 7 feet ಇರುತ್ತೆ. 5.5 feet ಹೈಟ್ ವಿಂಡೋಸ್ ಬರುತ್ತೆ ವಿತ್ ಇದೆಲ್ಲ UPVC ವುಡ್ ಫಿನಿಶ್ ವಿಂಡೋಸ್. UPVC ವುಡ್ ಫಿನಿಶ್ ಆಕ್ಚುಲಿ ವುಡ್ ತರಾನೇ ಕಾಣಿಸ್ತಾ ಇದೆ. ಯಾ, ಬಟ್ UPVC ಇದು ಕಲರ್ಸ್ ಎಲ್ಲ ಚೂಸ್ ಮಾಡಿ ಮಾಡಬಹುದು, ಮೆಟೀರಿಯಲ್ಸ್ ಚೂಸ್ ಮಾಡಬಹುದು. ಸೂಪರ್. ಈ ಕಡೆ ಕೂಡ ಒಂದು ಸ್ಟೋರೇಜ್ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಒಂದು ಹಾಲ್ ಇದೆ. ಹಾಲ್ದು ಬಗ್ಗೆ ಸ್ವಲ್ಪ ಹೇಳಿ. ಈ ಹಾಲ್ ಬಂದು 11x12 ಡೈಮೆನ್ಷನಲ್ ಇದೆ. 11x12 ಡೈಮೆನ್ಷನ್. ಓಕೆ. ಸೊ ಇದರಲ್ಲಿ ಮೇನ್ ಎಲಿಮೆಂಟ್ ಬಂದು ಟಿವಿ ಯೂನಿಟ್. ಟಿವಿ ಯೂನಿಟ್ ನ ಫುಲ್ ಲ್ಯಾಮಿನೇಟ್ ವಿತ್ ಚಾರ್ಕೋಲ್ ಬ್ಯಾಕ್ ಪ್ಯಾನಲ್ ಫಿನಿಶ್ ಕಾಂಬಿನೇಷನ್ ಅಲ್ಲಿ ಮಾಡಿವಿ ವಿತ್ ಟಿಂಟೆಡ್ ಗ್ಲಾಸ್ ಸ್ಟೋರೇಜ್. ಓಕೆ, ಇದು ಟಿಂಟೆಡ್ ಗ್ಲಾಸ್ ವಿತ್ ಬೇಕಾದ್ರೆ ಲೈಟ್ಸ್ ಅಲ್ಲೂ ಕೂಡ ಅಲ್ಲೂ ಕೂಡ ಇಂಟರ್ನಲ್ ಇನ್ಲೇ LED ಲೈಟ್ ಇನ್ಲೇಗಳು ಬರುತ್ತೆ. ಸೊ ಇದು ಕೂಡ ನೋಡ್ತಿರ್ಬೋದು. ಇದೆಲ್ಲನೂ ನಮಗೆ ಫಿಟ್ಟಿಂಗ್ಸ್ ಅಲ್ಲಿ ಎಲ್ಲ ವಾರಂಟೀಸ್ ಎಲ್ಲ ಇರುತ್ತಲ್ಲ ಟೋಟಲ್ ಆಗಿ? ವಾರಂಟೀಸ್ ಎಲ್ಲ ಇರುತ್ತೆ. ಓಕೆ. ಸೊ ಇಲ್ಲಿ ಕೂಡ ಲೈಟಿಂಗ್ಸ್ ಕೊಟ್ಟು ಪ್ರೊವೈಡ್ ಮಾಡಿದ್ದೀರಾ. ಆ್ಯಂಡ್ ನೆಕ್ಸ್ಟ್ POP ಯಾವ ಥರ ಪ್ಲಾನ್ ಮಾಡಿದ್ರಿ? ಇದು ಸೀಲಿಂಗ್ ಬಂದ್ಬಿಟ್ಟು ನಾವು POP ವಿತ್ ಪ್ರೊಫೈಲ್ ಲೈಟ್ ಫಿನಿಶ್ ಪ್ಲಾನ್ ಮಾಡಿವಿ. ಪ್ರೊಫೈಲ್ ಲೈಟ್ ಪೆರಿಫೆರಿಯಲ್ ಫಾಲ್ ಸೀಲಿಂಗ್ ಪ್ಲಾನ್ ಮಾಡಿವಿ. ಸೊ ಇದು ಏರಿಯಾ ಯಾವ ತರ ಬರುತ್ತೆ? ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು ಆಸ್ ಐ ಟೋಲ್ಡ್ 11x12 ಡೈಮೆನ್ಷನ್. 11x12 ಡೈಮೆನ್ಷನ್. ಓಕೆ. ಅಂಡ್ ಇಲ್ಲಿ ಇವ್ರದ್ದು ರೋಡ್ ಫೇಸಿಂಗ್ ಇದ್ದಿದ್ರಿಂದ ಒಂದು ಅಡ್ವಾಂಟೇಜ್ ಅಂದ್ರೆ ದಿಲ್ ಗೆಟ್ ದ ಬಾಲ್ಕನಿ ಟು ದಿ ಲಿವಿಂಗ್ ರೂಮ್ ಓನ್ಲಿ. ಸೊ ಇದು ಕೂಡ ನೋಡ್ತಿರ್ಬೋದು, ಇದು ಸೇಫ್ಟಿಗೆ ಇದು ಪ್ರೊವೈಡ್ ಮಾಡಿದ್ದೀರಾ. ಮತ್ತೆ ಇಲ್ಲಿ ಸ್ಲೈಡಿಂಗ್ ಕೂಡ ಇದೆ. ಇದು ನೆಕ್ಸ್ಟ್ ಎಷ್ಟು ಡೈಮೆನ್ಷನ್ ಬರ್ಬೋದು ಇಲ್ಲಿ ಸ್ಪೇಸಿಯಸ್ ಅಂದ್ರೆ? ಇದು ಸೇಮ್ 4x11 feet ಇದೆ. ಇದು ಲಿವಿಂಗ್ ರೂಮ್ ಅಷ್ಟು ಅಗಲನೇ ಕೊಟ್ಟಿವಿ ವಿತ್ SS ರೇಲಿಂಗ್ಸ್ ಅಂಡ್ ಟಫ್ ಅಂಡ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀರಾ. ಸೂಪರ್. ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು, ಇಲ್ಲಿ ಆಫ್ಟರ್ಸ್ ನೋಡಿದ್ವಲ್ಲ ಎಲಿವೇಶನ್ ಪಾರ್ಟಲ್ಲಿ, ಅದೆಲ್ಲ ಇಲ್ಲೇ ಇದೆ. ಸೊ ಮಳೆ ಬಂದ್ರೂ ಏನು ಪ್ರಾಬ್ಲಮ್ ಆಗಲ್ಲ ಅದಕ್ಕೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಬರುತ್ತಲ್ಲ ಅಟ್ಯಾಚ್? ಫಸ್ಟ್ ಫ್ಲೋರಲ್ಲಿ ಯೂಶಲಿ ವಾಸ್ತು ಪ್ರಕಾರ ಸೌತ್ ವೆಸ್ಟಲ್ಲಿ ಒಂದು ರೂಮ್ ಬೇಕಾಗುತ್ತಲ್ಲ. ಸೊ ಇದಕ್ಕೆ ಅಟ್ಯಾಚ್ಡ್ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಾಮನ್ ಬಾತ್ರೂಮ್ ಕೊಟ್ಟಿದ್ದೀವಿ. ಸೊ ಈ ಕಾಮನ್ ಬಾತ್ರೂಮ್ಗೆ ಆಚೆನೆ ಒಂದು ಡಿಸೈನರ್ ಸಿಂಕ್ ತರ ಕೊಟ್ಬಿಟ್ಟಿದ್ದೀವಿ. ಡಿಸೈನರ್ ಸಿಂಕ್ ತರ ಬರುತ್ತೆ. ಮತ್ತೆ ಇಲ್ಲಿ ಕೂಡ ಒಂದು ಮಿರರ್ ಸಹ ಪ್ರೊವೈಡ್ ಮಾಡಿದ್ದೀವಿ. ಮಿರರ್ ವಿತ್ ಸ್ಟೋರೇಜ್ ಕ್ಯಾಬಿನೆಟ್ ತರ ಕೊಟ್ಟಿದ್ದೀವಿ. ಓಕೆ. ಅಂಡ್ ಇಲ್ಲಿ ಕೂಡ ಸ್ಟೋರೇಜ್ ಇದೆ. ಸೊ ಇದು ಸ್ವಿಚಸ್ ಎಲ್ಲ ಲೀಶಾ ಬರುತ್ತೆ. ಲೀಶಾ. ಓಕೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ ನೋಡ್ತಿರ್ಬೋದು ಒಂದು ರೂಮ್ ಸಹ ಇದೆ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು? ಇದು 10x10.5 feet ರೂಮ್ ಇದೆ. ಇದರಲ್ಲಿ ಮೇನ್ ಅಟ್ರಾಕ್ಟಿವ್ ಎಲಿಮೆಂಟ್ ಅಂದ್ರೆ ಬೇ ವಿಂಡೋ ಸೀಟಿಂಗ್. ರೋಡ್ ಸೈಡ್ ಇರೋದ್ರಿಂದ 2 ವಾರ್ಡ್ರೂಮ್ ಮಧ್ಯದಲ್ಲಿ ಬೇ ವಿಂಡೋ ಸೀಟಿಂಗ್ ಕೊಟ್ಟಿವಿ. ಸೊ ಇದೆಲ್ಲ ಲ್ಯಾಮಿನೇಟ್ ಫಿನಿಶ್ ವಾರ್ಡ್ರೂಮ್ಸ್. ಓಕೆ. ಇದು ಯಾವ ತರ? ಇದು ಒಂದು ಶೋಕೇಸ್ ಯೂನಿಟ್ ತರ. ಸೊ ಇದು ಮೇನ್ಲಿ ಅವ್ರ ತಾಯಿ ರೂಮ್. ಇದು ಏಜ್ ಆದವ್ರಿಗೆ ಫೋಟೋಸ್ ಎಲ್ಲ ಇಟ್ಕೊಳ್ಳೋಕೆ ಒಂದು ಪ್ಲೇಸ್ ಅಂತ ಅಂದ್ಬಿಟ್ಟು ಈ ತರ ಒಂದು ಶೋಕೇಸ್ ಯೂನಿಟ್ ತರ ಕೊಟ್ಟಿವಿ ವಿತ್ ಅ ಸ್ಮಾಲ್ ಮಿರರ್ ಯೂನಿಟ್, ಸ್ಟೋರೇಜ್ ಕಮ್ ಮಿರರ್ ಯೂನಿಟ್. ಓಕೆ. ಅಲ್ಲೇ ಒಂದು ಮಿರರ್ ಯೂನಿಟ್ ಕೂಡ ನೋಡಿದ್ದೀರಾ. ಆಕ್ಚುಲಿ ಗೊತ್ತಾಗಲ್ಲ ಅದು, ಇನ್ನೊಂದು ನೋಡ್ತಿರ್ಬೋದು. ಸೊ ಇದು ಕಂಪ್ಲೀಟ್ ಆಗಿ ಎಲ್ಲ ಕಲರ್ ಥೀಮ್ ಮ್ಯಾಚ್ ಮಾಡಿ ಪ್ಲಾನ್ ಮಾಡಿ ಕಟ್ಟಿದ್ದೀರಾ. ಓಕೆ. ಸೊ ಇವಾಗ ನೆಕ್ಸ್ಟ್ ನೋಡ್ತಿರ್ಬೋದು, ಈ ಫ್ಲೋರ್ದಾಯ್ತು. ನೆಕ್ಸ್ಟ್ ಇವಾಗ ಮೇಲ್ಗಡೆ ಕೂಡ ನಾವು ನೋಡೋಣ. ಇಲ್ಲಿ ಎಷ್ಟು ಫೀಟ್ ಬರುತ್ತೆ?
ಇದು ಇಂಟೀರಿಯರ್ ಆಗಿರೋದ್ರಿಂದ 3 feet 3 inches ಇಟ್ಕೊಂತೀವಿ. 3 feet 3 inches. ಯಾ 3 inches ಬಿಕಾಸ್ ರೇಲಿಂಗ್ಸ್ ಅಲ್ಲಿ 3 inches ಹೋಗ್ಬಿಡುತ್ತೆ ನಮಗೆ. ಈ ರೇಲಿಂಗ್ಸ್ ನೋಡಿದ್ರೆ ರಫ್ ವುಡ್ ಫಿನಿಶ್ ವಿತ್ ಟಫ್ ಅಂಡ್ ಗ್ಲಾಸ್ ಬರುತ್ತೆ. ಇದದ್ದು ಥಿಕ್ನೆಸ್ ಸೇಮ್ ಇರುತ್ತಾ ಇಲ್ಲ ಮೇಲ್ಗಡೆ ಟೈಲ್ಸ್? ಯಾ ಟೈಲ್ಸ್ ಥಿಕ್ನೆಸ್ ಎಲ್ಲ ಸೇಮ್ 1.5 inches ಬರುತ್ತೆ. ಓಕೆ, ಸೊ ಈ ಕಡೆ ಕೂಡ ನಾವು ನೋಡಿದ್ವಲ್ಲ ಅಲ್ಲಿಂದ ಇದು ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಇದು ಗಾರ್ಡನ್ ಏರಿಯಾ ಬರುತ್ತೆ. ಸೊ ಪೂರ್ತಿ ಇದು ಕೂಡ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಈ ಕಡೆನೂ ಸ್ಟೋರೇಜ್ ಪರ್ಪೋಸಿಗೆ ಇದು ಪ್ಲ್ಯಾನ್ ಮಾಡಿದ್ದೀರಾ. ಸೊ ಇವಾಗ ಮೇಲ್ಗಡೆ ಕೂಡ ಹೋಗಿ ನೋಡೋಣ ಯಾವ ಥರ ಇದೆ ನೋಡೋಣ. ಸೊ ನೆಕ್ಸ್ಟ್ ಈಗ ಇಲ್ಲಿ ಕೂಡ ಒಂದು ಸ್ಮಾಲ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿರೋಣ. ಅದು ಫುಟ್ ಲೈಟ್ಸ್ ಅಂತ. ಸೊ ಯೂಶುವಲಿ ಏಜ್ ಆದವ್ರಿಗೆಲ್ಲ ಜಾಸ್ತಿ ಕಾಣಿಸಲ್ವಲ್ಲ, ಅದಕ್ಕೆ ಅದನ್ನ ಕೊಟ್ಟಿರ್ತೀವಿ ಸೇಫ್ಟಿ ಪರ್ಪಸ್. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು 2 ಲ್ಯಾಂಡಿಂಗಿಗೂ ಒಂದೊಂದು ವಿಂಡೋ ಪ್ರೊವೈಡ್ ಮಾಡಿ ವೆಂಟಿಲೇಷನ್ ಪರ್ಪಸ್ ಆ್ಯಂಡ್ ಆಲ್ಸೋ ಲುಕ್ ವೈಸ್ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಮೇಲ್ಗಡೆ ಕೂಡ ಹೋಗೋಣ ಸೆಕೆಂಡ್ ಫ್ಲೋರ್ಗೆ ಯಾವ ಥರ ಇದೆ ಎಲ್ಲ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀವಿ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಒಂದು ಬರುತ್ತೆ, ಕಿಡ್ಸ್ ಬೆಡ್ರೂಮು ಮತ್ತು ಸ್ಟಡಿ ರೂಮ್ ಬರುತ್ತೆ. ಸೊ ಇವಾಗ ನಾವು ಯಾವುದು ನೋಡ್ತಾ ಇರೋದು? ಇವಾಗ ನಾವು ಕಿಡ್ಸ್ ಬೆಡ್ರೂಮ್ ಎಂಟರ್ ಆಗ್ತಾ ಇದ್ವಿ. ಸೊ ಈ ಡೋರ್ ನೋಡಿದ್ರೆ ಇದು ಇಂಜಿನಿಯರ್ ಡೋರ್ ವಿತ್ ಯುರೋಪಾ ಹ್ಯಾಂಡಲ್ಸ್, ಲಾಕಿಂಗ್ ಸಿಸ್ಟಮ್. ಯುರೋಪಾ ಬೆಸ್ಟ್ ಇನ್ ಕ್ಲಾಸ್ ಕ್ವಾಲಿಟಿ. ಯಾ ಬೆಸ್ಟ್ ಇನ್ ಕ್ವಾಲಿಟಿ ಬರುತ್ತೆ. ಅಂಡ್ ಎಂಟರ್ ಆದ ತಕ್ಷಣ ಯು ಕ್ಯಾನ್ ಸಿ ಎ ಸೆಲ್ಫ್ ಯೂನಿಟ್. ಇದೆಲ್ಲ ಲ್ಯಾಮಿನೇಟ್ ಫಿನಿಶ್. ಬಟ್ ಇಲ್ಲಿ ಗ್ರೀನ್ ಯೂಸ್ ಮಾಡಿ ಬಿಕಾಸ್ ಇಟ್ಸ್ ಅ ಕಿಡ್ಸ್ ರೂಮ್. ಈ ಬ್ಲಾಕ್ ಕಲರ್ಸ್ ಆದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದು ಬೇಸಿಕಲಿ ಶೆಲ್ಫ್ ಯೂನಿಟ್. ಕಿಡ್ಸ್ ಲೈಕ್ ಟು ಡಿಸ್ಪ್ಲೇ ದೇರ್ ಅಚೀವ್ಮೆಂಟ್ಸ್, ರೈಟ್? ಸೊ ಲೈಟ್ ಹಾಕಿರೋದ್ರಿಂದ ಒಂಥರ ಸೂಪರ್ ಆಗಿ ಕಾಣಿಸುತ್ತೆ. ಇದು ಒಂಥರ ಗ್ರೀನಿಶ್ ಥೀಮ್ ಕಾನ್ಸೆಪ್ಟ್ ಇದೆಯಾ? ಯಾ, ಅವ್ರ ಮಗಂಗೆ ಬಂದು ಗ್ರೀನ್ ಕಲರ್ ಮೇಲೆ ಜಾಸ್ತಿ ಫೇವರಬಲ್ ಇತ್ತು, ಅದರಿಂದ ವಿ ಯೂಸ್ ದಟ್ ಪ್ರೀಮಿಯಂ ಗ್ರೀನ್ ಯೂಸ್ ಮಾಡೀವಿ. ಅಂಡ್ ದೀಸ್ ಆರ್ ಸ್ಲೈಡಿಂಗ್ ಡೋರ್ ಕಬರ್ಡ್ಸ್ ವಿತ್ ಲ್ಯಾಮಿನೇಟ್ ಫಿನಿಶ್. ಬರುತ್ತೆ. ಇದು ಡೈಮೆನ್ಷನ್ ಎಷ್ಟು ಬರ್ಬೋದು? ಇದು ಡೈಮೆನ್ಷನ್ ಬಂದು ಉದ್ದ ಬಂದು 11 ಇದೆ, ಅಗಲ ಬಂದು 12.5 ಇದೆ. ಓಕೆ, ಸ್ಟಡಿ ಟೇಬಲ್ಸ್. ಯಾ, ಸೊ ಬೇಸಿಕಲಿ ಏನಂದ್ರೆ ವಾಸ್ತು ಪ್ರಕಾರ ನಾರ್ತ್ ಅಥವಾ ಈಸ್ಟ್ ಫೇಸಿಂಗ್ ಸ್ಟಡಿ ಟೇಬಲ್ ಇದ್ರೆ ಇಟ್ಸ್ ಗುಡ್ ಅಂತ ಅಂದ್ಬಿಟ್ಟು ಸೊ ಇದು ನಾರ್ತ್ ಫೇಸಿಂಗ್ ಸ್ಟಡಿ ಟೇಬಲ್ ಕೊಟ್ಟಿವಿ. ಇದ್ರ ಅಗಲ ಬಂದು 4.5 feet ಕೊಟ್ಟಿವಿ ಸೊ ದಟ್ ಇಟ್ಸ್ ಈಸಿಲಿ ಆಕ್ಸೆಸಿಬಲ್ ಅಂಡ್ ಯೂಸಬಲ್ ಬರುತ್ತೆ. ಮತ್ತೆ ಇಲ್ಲಿ ವಿಂಡೋ ಅಂಡ್ ಯು ಕ್ಯಾನ್ ಅಬ್ಸರ್ವ್ ಒನ್ ಮೋರ್ ಥಿಂಗ್, ವಿಂಡೋದು ಇಲ್ಲಿ ಸೀಲ್ ಹೈಟ್ ಜಾಸ್ತಿ ಕೊಟ್ಟಿವಿ. ರೂಮಲ್ಲಿ ಬೇಸಿಕಲಿ ಜಾಸ್ತಿ ಕೊಡ್ತೀವಿ ಬಿಕಾಸ್ ಬೆಡ್ ಬರೋದ್ರಿಂದ ಪ್ರೈವಸಿ ಇಂಟ್ಯಾಕ್ಟ್ ಆಗಿರ್ಲಿ ಅಂತ ಒಂದು ಸ್ವಲ್ಪ ಮೇಲಕ್ಕೆ ಕೊಡ್ತೀವಿ. ಅಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಸೀಲಿಂಗ್ಸ್ ಎಲ್ಲ ಸಿಂಪಲ್ ಸೀಲಿಂಗ್ ಫಿನಿಶ್ ವಿತ್ POP ಅಂಡ್ ವಾಲ್ ಪೇಪರ್ ಫಿನಿಶ್ ಕೊಟ್ಟಿವಿ. ವಾಲ್ ಪೇಪರ್ ಫಿನಿಶ್ ಬರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಇಲ್ಲಿ ಬಂದ್ರೆ ವಾಕಿಂಗ್ ವಾರ್ಡ್ರೋಬ್. ಯಾ, ಇಲ್ಲಿ ಬಂದ್ರೆ ಏನಾಗುತ್ತೆ, ಇದು ಒಂದು ಸ್ವಲ್ಪ ಕನ್ಸೀಲ್ಡ್ ಆಗಿರ್ಲಿ ಟಾಯ್ಲೆಟ್ ರೂಮ್ ಎಂಟ್ರೆನ್ಸ್ ಅಂತ ಅಂದ್ಬಿಟ್ಟು ಟಾಯ್ಲೆಟ್ ರೂಮ್ ಎಂಟ್ರೆನ್ಸ್ ಕೊಟ್ಟು ಪಕ್ಕದಲ್ಲೇ ಒಂದು ವಾಕಿಂಗ್ ಟೈಪ್ ಕೊಟ್ಟಿವಿ. ಓಕೆ, ಫ್ಲೋರ್ ಟು ಸೀಲಿಂಗ್ ತನಕನೂ ಒಂದು ವಾರ್ಡ್ರೋಬ್ ಇದೆ. ಓಕೆ, ನೆಕ್ಸ್ಟ್ ಇವಾಗ ವಾಶ್ರೂಮ್ಸ್ ಅಲ್ಲಿ ನೋಡ್ತಿರ್ಬೋದು, ಇದು ಕೂಡ ಅಷ್ಟೇ ಫ್ಲೋರ್ ಟು ಸೀಲಿಂಗ್ ಟೈಲ್ಸ್ ಇದೆ. ಯಾ, ಅಂಡ್ ದೀಸ್ ಆರ್ ಆಂಟಿ ಸ್ಕಿಡ್ ಟೈಲ್ಸ್ ಅಂಡ್ ಆಕ್ಸೆಸರೀಸ್ ಯೂಸ್ ಹಿಯರ್ ಆರ್ ಜಾಗ್ವಾರ್ ಬರುತ್ತೆ ಕಂಪ್ಲೀಟ್ಲಿ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಮೇನ್ ಎಲಿಮೆಂಟ್ ಅಂದ್ರೆ ಇಲ್ಲಿ ಒಂದು ಮಿರರ್ ಯೂನಿಟ್ ಓಕೆ, ಆ ಕಡೆ ಬಂದ್ರೆ ಗೊತ್ತಾಗುತ್ತೆ ಆಕ್ಚುಲಿ. ಸೂಪರ್. ಸೊ ನೆಕ್ಸ್ಟ್ ಬಂದ್ರೆ ಈ ರೂಮ್ ಕೂಡ ಕಂಪ್ಲೀಟ್ ಆಗಿ ನೋಡಿದ್ವಿ. ಇವಾಗ ಪಕ್ಕದಲ್ಲೇ ಒಂದು ಸ್ಟಡಿ ಬೆಡ್ರೂಮ್ ಬರುತ್ತೆ. ಯಾ, ಸ್ಟಡಿ ರೂಮ್ ಬರುತ್ತೆ. ಸ್ಟಡಿ ರೂಮ್ಸ್ ಅದೊಂದು ಎಕ್ಸ್ಪ್ಲೇನ್ ಮಾಡಿ. ಸೊ ಇದು ಸೇಮ್ 11 feet ಉದ್ದ ಬೈ 6 feet ಅಗಲ ಸ್ಟಡಿ ರೂಮ್ ತರ ಕೊಟ್ಟಿವಿ. ಒಂದೊಂದ್ಸಲ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರುತ್ತಲ್ಲ, ಅದರಿಂದ ಅಂದ್ಬಿಟ್ಟು ಪ್ರೊವೈಡ್ ಮಾಡಿದ್ವಿ. ಇದು ಸೇಮ್ ಲ್ಯಾಮಿನೇಟ್ ವುಡ್ ಫಿನಿಶ್. ಅಂಡ್ ಬೇಸಿಕಲಿ ಸ್ಟಡಿ ಟೇಬಲ್ ಅಗಲ ಬಂದು ನಾವು 2 feet 3 inches ಕೊಡ್ತೀವಿ ಸೊ ದಟ್ ಕಂಪ್ಯೂಟರ್ ಇಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಆಂಪಲ್ ಅಮೌಂಟ್ ಆಫ್ ವೆಂಟಿಲೇಷನ್ ಇರಲಿ ಅಂತ. ಸೊ ಈ ಕಡೆ ಬಂದ್ರೆ ಇಲ್ಲಿ ಕೂಡ ಒಂದು ವೆಂಟಿಲೇಷನ್ ಇದು ಬರುತ್ತೆ. ಇದೊಂದು ಫ್ಯಾಮಿಲಿ ಏರಿಯಾ ತರ ಕೊಟ್ಟಿವಿ. ಇಲ್ಲಿ ಸೋಫಾ ಎಲ್ಲ ಹಾಕೊಂಡು ಆ ತರ ಮಾಡ್ಬೋದು. ಇದ್ರ ಪಕ್ಕದಲ್ಲೇನೆ ಅದ್ರ ಪಕ್ಕದಲ್ಲೇ ಒಂದು ಬಾಲ್ಕನಿ. ಯಾ, ಒಂದು ಕಾಮನ್ ಸಿಟ್ ಔಟ್ ಇದೆ. ಸೊ ನೆಕ್ಸ್ಟ್ ಬಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್. ಸೊ ಕಮಿಂಗ್ ಟು ದಿ ಮಾಸ್ಟರ್ ಬೆಡ್ರೂಮ್, ಸೇಮ್ ಇಂಜಿನಿಯರ್ ಡೋರ್ಸ್ ಜೊತೆಗೆ ಮಾಸ್ಟರ್ ಬೆಡ್ರೂಮ್ ಮೋಸ್ಟ್ ಆಫ್ ದಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ವಿ ಹ್ಯಾವ್ ಗಿವನ್ ಇಟ್ ಅ ಲಿಟಲ್ ಬಿಗ್ಗರ್. ಇದು ದೊಡ್ಡದಾಗಿ ಕಾಣಿಸಬೇಕು. ಎಕ್ಸಾಕ್ಟ್ಲಿ. ಯಾ, 12.5 by 15.5 ಕೊಟ್ಟಿವಿ. 15.5 ಬರುತ್ತೆ. ಓಕೆ, ಅಂಡ್ ಇಲ್ಲಿ ಮೇನ್ಲಿ ಫಾಲ್ ಸೀಲಿಂಗ್ ಬಂದು POP ಅಂಡ್ ವಾಲ್ ಪೇಪರ್ ಫಿನಿಶ್ ಸೇಮ್ ವಿತ್ ಅ ಸ್ಲೀಕ್ TV ಯೂನಿಟ್ ವಿತ್ ಲ್ಯಾಮಿನೇಟ್ ಫಿನಿಶ್. ಅಂಡ್ ಇಲ್ಲಿ ಮೇನ್ ಎಲಿಮೆಂಟ್ ಅಂತ ಅಂದ್ರೆ ಬೇ ವಿಂಡೋ ವಿತ್ ಕಾರ್ನರ್ ವಿಂಡೋಸ್ ಕೊಟ್ಟಿವಿ. ಓಕೆ, ಕಾರ್ನರ್ ವಿಂಡೋಸ್. ಸೂಪರ್. ಕರ್ವಿ ಟೈಪ್ ಬರುತ್ತೆ. ಕರ್ವಿ ಟೈಪ್ ಎಲಿವೇಶನ್ಗೂ ಚೆನ್ನಾಗಿ ಕಾಣುತ್ತೆ. ಅಂಡ್ ಆಲ್ಸೋ ಇಲ್ಲಿ ಕೂತ್ರೆ ಇಟ್ ವುಡ್ ಬಿ ಯುವರ್ ಗೋ ಟು ಕಾರ್ನರ್ ತರ. ಅಂಡ್ ಆಲ್ಸೋ ದಿಸ್ ಕಬರ್ಡ್ಸ್ ಆರ್ ಲ್ಯಾಮಿನೇಟ್ ಫಿನಿಶ್ ವಿತ್ ಪ್ರೀಮಿಯಂ ಹ್ಯಾಂಡಲ್ಸ್. ಯಾ, ಅಂಡ್ ಒನ್ ಮೋರ್ ಸ್ಪೆಷಲ್ ಎಲಿಮೆಂಟ್ ಅಬೌಟ್ ದಿಸ್ ರೂಮ್ ಇಸ್ ದೇ ಹ್ಯಾವ್ ಅ ಬಿಗ್ಗರ್ ವಾಕ್-ಇನ್ ವಾರ್ಡ್ರೋಬ್. ಎಕ್ಸಾಕ್ಟ್ಲಿ. ನೀವು ವಾಶ್ರೂಮ್ ನೋಡಿದ್ರೆ ವಿ ಹ್ಯಾವ್ 2 segregations, ವೆಟ್ ಏರಿಯಾ ಅಂಡ್ ಡ್ರೈ ಏರಿಯಾ. ವೆಟ್ ಏರಿಯಾ ಯೂಶಲಿ ಒಂದ್ ಚೂರ್ ಕೆಳಗಡೆ ಕೊಡ್ತೀವಿ ಡ್ರೈ ಏರಿಯಾಗಿಂತ.
ಸೂಪರ್, ಅದರಲ್ಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ. Yeah. ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಒಂದು ಮಿರರ್ ಕೂಡ ಇದೆ, ಮಿರರ್ ವಿತ್ ಸ್ಟೋರೇಜ್ ಯೂನಿಟ್ಸ್ ಬರುತ್ತೆ. ಓಕೆ, ಸೊ ಇದು ಕೂಡ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿ ಮಾಸ್ಟರ್ ಬೆಡ್ರೂಮ್ಸ್ ಪ್ಲ್ಯಾನ್ ಮಾಡಿದ್ದೀರಾ. ಎಕ್ಸಾಕ್ಟ್ಲಿ. ಸೊ ನಿಮಗೂ ಈ ಥರ ಬೇಕಂದರೆ ಈ ಥರ ನೀವು ಬೇಕಾದ್ರೆ ಡಿಸೈನ್ ಮಾಡ್ಬೋದು. ಓಕೆ, ಈ ಕಡೆ ನೋಡ್ತಿರ್ಬೋದು ಒಂದು ಸೂಪರ್ ಆಗಿರೋ ಒಂದು ಬಾಲ್ಕನಿ ಏರಿಯಾ ಇದೆ. ಇದು ಯಾವ ಥರ ಪ್ಲ್ಯಾನ್ ಮಾಡಿರೋ? ಸೊ ಸಿದ್ಧಾರ್ಥ ದಿ ಬೆಸ್ಟ್ ಪ್ಲೇಸ್ ಫಾರ್ ಎನಿ ಕ್ಲೈಂಟ್ ಸಮ್ಮರ್ ಸೀಸನ್ಗೆ, ಅದರಿಂದ ಎಲ್ಲ ಕೇಳಿ ಮಾಡಿಸ್ಕೊಂತಾರೆ. ಇದು ಬಂದು 7 feet by 9 feet ಕೊಟ್ಟಿವಿ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಆಚೆ ಎಲಿವೇಶನ್ ಅಲ್ಲಿ ಬ್ರಿಕ್ ಲ್ಯಾಡಿಂಗ್ ಏನು ಯೂಸ್ ಮಾಡಿವೋ ಅದನ್ನೇ ಇಲ್ಲಿ ಕೂಡ ಯೂಸ್ ಮಾಡಿವಿ. ಸೊ ಇಟ್ ಮ್ಯಾಚಸ್ ದಟ್ ಲುಕ್ ಅಂತ ಅಂದ್ಬಿಟ್ಟು. ಆ್ಯಂಡ್ ದೀಸ್ ಆರ್ ಪ್ರೊವೈಡೆಡ್ ವಿತ್ ಪ್ರೊಟೆಕ್ಷನ್ ಗ್ರಿಲ್ಸ್ ಆಸ್ ವೆಲ್. ಸೊ ಇದು ಕೂಡ ಪ್ರೊಟೆಕ್ಷನ್ ಗ್ರಿಲ್, ಅದು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕೊಟ್ಟಿದ್ದೀರಿ. ಅದು ಇಂಟೀರಿಯರ್ಗೆ ಹೆಂಗ್ ಮ್ಯಾಚ್ ಆಗುತ್ತೆ. ಸೇಫ್ಟಿಗೆ ಟಫ್ ಅಂಡ್ ಗ್ಲಾಸ್ ಹೈಟ್ ಮಾಡಿದ್ದೀರಾ? ಟಫ್ ಅಂಡ್ ಗ್ಲಾಸ್ ಯೂಶುವಲಿ ನಾವು ಕೊಡೋದು 4 feet ಹೈಟು, ಇಲ್ಲಿ ಒಂಚೂರು ಜಾಸ್ತಿ 4 feet 9 inches ಕೊಟ್ಟಿವಿ. ಓಕೆ, ಅಂಡ್ ಸೀಲಿಂಗ್ ನೋಡ್ಬೋದು, ಇಟ್ಸ್ UPVC ಫಿನಿಶ್ ವಿತ್ ಸ್ಪಾಟ್ ಲೈಟ್ಸ್ ಪ್ರೊವೈಡ್ ಮಾಡಿ. ಸೊ ನೈಟ್ ಟೈಮ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅದೊಂದು. ಓಕೆ, ಸೊ ಇವಾಗ ನೆಕ್ಸ್ಟ್ ಫ್ಲೋರ್ ಕೂಡ ಹೋಗಿ ನೋಡೋಣ ಬನ್ನಿ. ಇವಾಗ ಮೇಲೆ ನೋಡ್ತಿರ್ಬೋದು, ಸೆಕೆಂಡ್ ಫ್ಲೋರ್ ಇಂದ ಮೇಲೆ ಹೋಗ್ತಾ ಇದೀವಿ. ಮೇಲ್ಗಡೆ ಯಾವ ತರ ಪ್ಲಾನ್ ಮಾಡಿರೋ? ಸೊ ಇದು ವಿಂಡೋಸ್ ಆಸ್ ಇಟ್ ಇಸ್ ಕೆಳಗಡೆ ತೋರಿಸ್ದಂಗೆ ಪ್ರೊವೈಡ್ ಮಾಡಿವಿ. ಇನ್ನೊಂದು ಇಂಪಾರ್ಟೆಂಟ್ ಎಲಿಮೆಂಟ್ ಅಂದ್ರೆ ಮೇಲ್ಗಡೆ ಸ್ಕೈಲೈಟ್ ಪ್ರೊವೈಡ್ ಮಾಡಿವಿ. ಸೊ ಕೆಳಗೆ ತನಕನೂ ಬೆಳಕು ಹೋಗುತ್ತೆ ನಮಗೆ. ಎಕ್ಸಾಕ್ಟ್ಲಿ, ಸ್ಟೇರ್ ಕೇಸ್ಗೆ ಆಂಪಲ್ ಅಮೌಂಟ್ ಆಫ್ ವೆಂಟಿಲೇಷನ್ ಇರಲಿ ಅಂತ ಅಂದ್ಬಿಟ್ಟು. ಅಂಡ್ ಇಲ್ಲಿ ಮೇಲ್ಗಡೆಗೆ ಬಂದ್ರೆ, ಸೊ ಇಲ್ಲಿ ಮೇನ್ ಫೀಚರ್ ಎಲಿಮೆಂಟ್ ಬಂದು ಮನೆಯಿಂದ ಆಚೆಗೆ ಒಂದು ಹೆಡ್ ರೂಮ್ ತರ ಪ್ರೊವೈಡ್ ಮಾಡಿವಿ. ಅಂಡ್ ಇಲ್ಲೊಂದು ಚಿಕ್ಕ ಯುಟಿಲಿಟಿ ತರ ಇದೆ. ಸೊ ದಿಸ್ ಇಸ್ ಬೇಸಿಕಲಿ ವಾಷಿಂಗ್ ಮಿಷಿನ್ ಸ್ಪೇಸ್ ಅಂಡ್ ಯುಟಿಲಿಟಿ ಏರಿಯಾ, ಅವ್ರ ಕೈಯಲ್ಲೇ ವಾಶ್ ಮಾಡೋದಾದ್ರೆ ಆ ಥರ. ಅಂಡ್ ಇದು ಬಂದು ಹೇಗಿದ್ರು ಹೆಡ್ ರೂಮ್ ಮಾಡ್ತೀವಲ್ಲ, ಅದಕ್ಕೆ ವಾಲ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ ಮಲ್ಟಿಪರ್ಪಸ್ ರೂಮ್ ಅಂತ ಮಾಡಿ. ಸೊ ಜಿಮ್ ರೂಮ್ ತರನೇ ಯೂಸ್ ಮಾಡ್ಕೋಬಹುದು. ಬೇಕಾದ್ರೆ ಹೋಮ್ ಥಿಯೇಟರ್ಸ್, ಜಿಮ್ ರೂಮ್, ಅಕೌಸ್ಟಿಕ್ಸ್ ಹಾಕಿ ಹೋಮ್ ಥಿಯೇಟರ್ ಆಗು ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಇದೆಲ್ಲ ಲೈಕ್ ಯಾವ ತರ ಟೈಲ್ಸ್ ಬರುತ್ತಾ ಅಥವಾ? ಇದು ಟೈಲೇನೆ ವಿತ್ ರಫ್ ವುಡ್ ಫಿನಿಶ್. ರಫ್ ವುಡ್ ಫಿನಿಶ್ ಬರುತ್ತೆ, 2x2 ಟೈಲ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ನೋಡ್ತಾ ಸೇಫ್ಟಿ ಗೇಟ್ ಹಾಕಿದ್ದಾರೆ. ಬಾಲ್ಕನಿ ಕೂಡ ಹೋಗಿ ನೋಡೋಣ ಯಾವ ತರ ಇದೆ ಅಂತ. ಸೊ ಯೂಶಲಿ ಏನಂದ್ರೆ ಬಾಲ್ಕನಿಯಲ್ಲಿ ಲೀಕೇಜ್ ಪ್ರಾಬ್ಲಮ್ಗೆ ನೀವು ಇದರಲ್ಲಿ ಯಾವ ಥರ ಎಲ್ಲ? ಯೂಶುವಲಿ ಏನು ಮಾಡ್ತೀವಿ, ಇದು ಕಾಂಕ್ರೀಟ್ ಫಿನಿಶಿಂಗ್ ಮಾಡಕ್ ಮುಂಚೆನೆ ನಾವು ಒಂದು ಲೇಯರ್ ಆಫ್ ಇದು ವಾಟರ್ ಪ್ರೂಫಿಂಗ್ ಮಾಡ್ತೀವಿ. ಸೊ ದಟ್ ಪ್ರಿವೆಂಟ್ಸ್ ಲೀಕೇಜಸ್. ಸೊ ಇಲ್ಲಿ ವಾಟರ್ ಅಂದ್ರೆ ಟ್ಯಾಂಕ್ ಕೆಪಾಸಿಟೀಸ್ ಎಲ್ಲ ಎಷ್ಟು ಪ್ರೊವೈಡ್ ಮಾಡಿದ್ದೀರಾ? ಟ್ಯಾಂಕ್ ಕೆಪಾಸಿಟಿ ಯೂಶುವಲಿ G+2 ಡ್ಯೂಪ್ಲೆಕ್ಸಿಗೆಲ್ಲ 3000 ಲೀಟರ್ಸ್ ಪ್ರೊವೈಡ್ ಮಾಡ್ತೀವಿ. 3000 ಲೀಟರ್ಸ್ ಪ್ರೊವೈಡ್ ಮಾಡಿದ್ದೀರಾ. ಸೊ ಮೇಲ್ಗಡೆ ಕೂಡ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಥರ ಆಕ್ಸೆಸಿಬಲ್ ಎಲ್ಲ ಇದೆ. ಮೇಡಮ್, ಇವಾಗ ಕಂಪ್ಲೀಟಾಗಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನೀಟಾಗಿ ಎಷ್ಟೆಷ್ಟು ಡೈಮೆನ್ಷನ್ ಬರುತ್ತೆ, ಯಾವ ಥರ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿರಂತ. ಚೆರಿಷ್ ಹ್ಯಾಪಿ ಹೋಮ್ಸ್ ಅವರ ಲೊಕೇಶನ್ ಎಲ್ಲೆಲ್ಲಿ ಬರುತ್ತೆ ಅದ್ರ ಬಗ್ಗೆ ಹೇಳಿ. ಸೊ ಚೆರಿಷ್ ಹ್ಯಾಪಿ ಹೋಮ್ ಬ್ಯಾಂಗ್ಳೂರಲ್ಲಿ ಆಫೀಸ್ ಬಂದು RR ನಗರಲ್ಲಿದೆ, ಮೈಸೂರಲ್ಲಿ ವಿಜಯನಗರಲ್ಲಿ. ಸೊ ನಮ್ಮ ಪ್ರಾಜೆಕ್ಟ್ಸ್ ಆಲ್ ಓವರ್ ಆಲ್ ದಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇದೆ. ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ, ದಾವಣಗೆರೆ, ತುಮಕೂರಲ್ಲಿ, ಮೋಸ್ಟ್ಲಿ ಬ್ಯಾಂಗ್ಳೂರಲ್ಲಿ ಇರೋದು. ಅಂಡ್ ಆಲ್ಸೋ ಕಮಿಂಗ್ ಟು ಪ್ಯಾಕೇಜಸ್, ನಮ್ಮ ಹತ್ರ ಎಕನಾಮಿಕಲ್ ಇಂದ ಹೈ ಎಂಡ್ ವರೆಗೂ ವೇರಿಯಸ್ ಪ್ಯಾಕೇಜಸ್ ಇದೆ. ಅಂಡ್ ಆಲ್ಸೋ ನಮ್ದು ಇನ್ ಹೌಸ್ ಇಂಟೀರಿಯರ್ ಟೀಮ್ ಇರೋದ್ರಿಂದ ನೀವು ಆಲ್ಮೋಸ್ಟ್ 30% ಆಫ್ ದಿ ಕಾಸ್ಟಿಂಗ್ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಸೇವ್ ಮಾಡ್ಬೋದು. ಸೊ ಎಲ್ಲಾನು ಬೇಸಿಕ್ ಟು ಟಾಪ್ ತನಕ ಎಲ್ಲ ನಿಮ್ದೇ ಕವರ್ ಆಗುತ್ತೆ ಪೂರ್ತಿ. ನಿಮ್ದು ಇಂಟೀರಿಯರ್ ಬೇಕಂದ್ರೆ ನಿಮ್ಮ ಸ್ಟುಡಿಯೋಗೆ ಬಂದರೆ ಚೆರಿಷ್ ಇಂಟೀರಿಯರ್ ಇದು ಕೂಡ ನೀವೆಲ್ಲ ಪ್ಲಾನ್ ಮಾಡ್ಕೊಬೋದು ಬೇಕಾದ್ರೆ. ಮೇಡಮ್, ಕಂಪ್ಲೀಟ್ಲಿ ಒಂದು ಇಂಡಿಪೆಂಡೆಂಟ್ ಹೋಮ್ಸ್ ಕನ್ಸ್ಟ್ರಕ್ಟ್ ಮಾಡಿ ತೋರಿಸಿದ್ರಿ. ಸೊ ಆಫೀಸು ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಸು ಅಥವಾ ಒಂದು ಬಿಲ್ಡಿಂಗ್ ಆಫ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅಥವಾ ಡೆಮಾಲಿಷ್ ಮಾಡಿಬಿಟ್ಟು ತಿರ್ಗಾ ಕಟ್ಟೋದು, ಆ ಥರ ಎಲ್ಲ ಪ್ಲಾನ್ ಮಾಡ್ತೀರಾ ಅಥವಾ ನೀವು? ನಾಟ್ ಜಸ್ಟ್ ನ್ಯೂ ಪ್ರಾಜೆಕ್ಟ್ಸ್, ರಿನೋವೇಷನ್ ಪ್ರಾಜೆಕ್ಟ್ಸು ತೊಗೊಳ್ತೀವಿ, ಜೊತೆ ಕಮರ್ಷಿಯಲ್ ಪ್ರಾಜೆಕ್ಟ್ಸು ತೊಗೊಳ್ತೀವಿ ನಾವು. ಅದನ್ನು ಇಂಟೀರಿಯರ್ ಇನ್ಕ್ಲೂಡ್ ಆಗೋನು ತೊಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಸೊ ಇವಾಗ ಮನೆ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೋಡಿರ್ತೀರಾ. ಸೊ ಮನೆ ಓನರ್ ಕೂಡ ಇಲ್ಲೇ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ಸೊ ಇವರು ಆ್ಯಕ್ಚುಲಿ ಓನರ್ಸು ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೂಪರಾಗಿ ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು ಮೇಡಮ್. ಇವಾಗ ಏನಂದರೆ ಚೆರಿಷ್ ಹ್ಯಾಪಿ ಹೋಮ್ಸ್ ಅವರ ಕಾಂಟ್ಯಾಕ್ಟ್ ಹೇಗೆ ಬಂತು, ನೀವು ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ? ಇಂಟರ್ನೆಟಲ್ಲಿ ಹಿಂಗೆ ಯೂಟ್ಯೂಬ್ ಅದೆಲ್ಲ ಸರ್ಚ್ ಮಾಡ್ತಾ ಇದ್ವಿ, ಮನೆ ಕಟ್ಟಿಸ್ಬೇಕಂತ ಪ್ಲಾನ್ ಇತ್ತು. ಸೊ ಆ ಕಾರಣಕ್ಕೆ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸರ್ಮೌಂಟ್ ಅಂತ ಸ್ಟಾರ್ಟ್ ಆಗಿತ್ತು ನಮ್ಗೆ. ಸೊ ಅಲ್ಲಿ ಚೆಕ್ ಮಾಡಿದಾಗ ನಾನು ಇವರು ರಿವ್ಯೂ ಮಾಡಿದ್ವಿ. ಆಮೇಲೆ ಒಂದ್ಸರಿ ಆಫೀಸ್ಗೆ ಹೋಗಿ ಬಂದ್ವಿ. ಆಫೀಸ್ಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಅವರು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ಗೆಲ್ಲ ಕರ್ಕೊಂಡು ಹೋಗಿದ್ರು. ಆಮೇಲೆ ನಮ್ದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಪ್ಲಾನ್ ಬೇರೆ ತರ ಬರುತ್ತೆ ಅಂತ ಹಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಅದೇ ಒಂದಷ್ಟು ವೆಸ್ಟ್ ಫೇಸಿಂಗ್ ಸೈಟ್ ಪ್ಲಾನ್ಸೇ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು. ಸೊ ಇವ್ರದ್ದು ಆ್ಯಕ್ಚುಲಿ ಫಸ್ಟು ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಅದಾದಮೇಲೆ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 11 months ಆಗಿದೆ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ. 11 monthsಲ್ಲಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಇಂಟೀರಿಯರ್ ಪೂರ್ತಿ ಕೂಡ ನಿಮಗೆ ಖುಷಿ ಆಯ್ತಾ? ಬಿಲ್ಡಿಂಗ್ ಯಾವ ಥರ ಬಂದಿದೆ, ನಿಮ್ಗೆ ಇಷ್ಟ ಆದಂಗೆ ಬಂದಿದೆಯಾ ಅಥವಾ ಯಾವ ಥರ ಬಂದಿದೆ? ನಮ್ಗೆ ಇಷ್ಟ ಆಗಿದ್ದಂಗೆ ಕಂಪ್ಲೀಟಾಗಿ ಇಷ್ಟ ಆಗಿ ಬಂದಿದೆ.
ಓಕೆ ಸೊ ಚೆರಿಶ್ ಹ್ಯಾಪಿ ಹೋಮ್ಸ್ ನೀವು ಸಜೆಸ್ಟ್ ಮಾಡ್ತೀರಾ ಬೇರೆಯವ್ರಿಗೆ ಯಾವ ಥರ? ಹೌದು, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಬೇರೆಯವರು ಮಾಡಿಸ್ಕೋಬೋದು. ಮಾಡಿಸ್ಕೋಬೋದು. ಓಕೆ, ಸೊ ಥ್ಯಾಂಕ್ ಯು ಮೇಡಮ್. Thank you so ಥ್ಯಾಂಕ್ much. ಯು.